ಹಾಯ್ ಗಾಯ್ಸ್, ವೆಲ್ಕಮ್ ಟು ಅರ್ನಟೆಚ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಥರ್ಡ್ ಇಯರ್ ಬಿ ಆಪ್ಷನಲ್ ಕನ್ನಡ ಟೆಕ್ಸ್ಟ್ ಬುಕ್ 3 ಅದರಲ್ಲಿ ಬರುವಂತಹ ಯಾವುದ್ಯಾವುದು ಇಂಪಾರ್ಟೆಂಟ್ ಲೆಸನ್ಸ್ ಹಾಗೆ ಏನೆಲ್ಲ ಓದ್ಕೊಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಎಂಡ್ವರೆಗೂ ಸ್ಕಿಪ್ ಮಾಡಿ ನೋಡಿ, ಹಾಗೆ ಯೂಸ್ಫುಲ್ ಆಗಲಿ ಅಂತ. ಯಾಕಂದರೆ ಥರ್ಡ್ ಇಯರ್ ಬಿ ಆಪ್ಷನಲ್ ಕನ್ನಡ ಅಂತ ಬಂದಾಗ ಎಲ್ಲರಿಗೂ ಅಂತ ನಾನು ಹೇಳೋಕ್ಕೋಗಲ್ಲ. ಕೆಲವರಿಗೆ ಪಾಪ ತುಂಬ ಕಷ್ಟ ಆಗುತ್ತೆ ಟೆಕ್ಸ್ಟ್ ಬುಕ್ನ ಅಥವಾ ಏನು ಓದೋದು, ಹೇಗಪ್ಪ ಓದೋದು, ಕೆಲವೊಂದನ್ನು ಇಲ್ದಿರೋದೆಲ್ಲ ಕೊಟ್ಟಿದ್ದಾರೆ ಅಂತಲೇ ಪಾಪ ಕೆಲವು ತುಂಬ ಕನ್ಫ್ಯೂಷನ್ ಇರುತ್ತೆ. ಸೊ ಅವರ ಒಂದು ಕನ್ಫ್ಯೂಷನ್ಗೆ ನಾನು ಕ್ಲಾರಿಟಿ ಕೊಡಬೇಕು ಅಂತ ನಾನು ಆದಷ್ಟು ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ಅದಕ್ಕಾಗಿ ಈ ಒಂದು ಟೆಕ್ಸ್ಟ್ ಬುಕ್ ಏನಿದೆ ಎಲ್ಲ ಲೆಸನ್ಸು ಕೂಡ ನಾನು ಅಪ್ಲೋಡ್ ಮಾಡಿದ್ದೇನೆ. ಸೊ ಯಾರೆಲ್ಲ ನೋಡಿಲ್ಲ ನೋಡಿ ಅಂತ ಹೇಳ್ತಾ, ಹಾಗೆಯೇ ಈ ಒಂದು ಮತ್ತು ಟೆಕ್ಸ್ಟ್ ಬುಕ್ 3, 4, 5 ಕೂಡ ನಿಮಗೆ ಇಂಪಾರ್ಟೆಂಟ್ ಲೆಸನ್ನ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ, ಸೊ ಇವತ್ತು 3ನೇ ಟೆಕ್ಸ್ಟ್ ಬುಕ್ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟು ಈ ಒಂದು ಬುಕ್ಕಲ್ಲಿ ನಿಮಗೆ ಥರ್ಡ್ ಇಯರ್ ಬಿ ಎನಲ್ಲಿ ಫಸ್ಟು ಮೊದಲನೇ ಬುಕ್ ಏನಿದೆ, ಥರ್ಡ್ ಒನ್ ಬುಕ್ ಏನಿದೆ ನಿಮಗೆ ನಾವೇನು ತಿಳ್ಕೊತೀವಿ ಅಂತಂದರೆ ಛಂದಸ್ಸು ಮತ್ತು ಹಳೆಗನ್ನಡ ಪಠ್ಯಗಳ ಬಗ್ಗೆ ನಾವು ತಿಳ್ಕೊಳ್ಳುವಂಥದ್ದು. ಈಗ ನಾವು ಗುರು ಲಘು ಅನ್ನೋದೆಲ್ಲ ಹಾಕ್ತೀವಲ್ವ, ಸೊ ಅದೆಲ್ಲ ಹೇಗೆ ಹುಟ್ಕೊಂತು, ಅದರ ಉತ್ಪತ್ತಿ, ಉಗಮ, ಸಾಮಾನ್ಯ ಸ್ವರೂಪ, ಅದರ ಬಗ್ಗೆ ತುಂಬ ಆಳವಾಗಿ ನಾವು ತಿಳ್ಕೊತೇವೆ ಈ ಒಂದು ಟೆಕ್ಸ್ಟ್ ಬುಕ್ನಲ್ಲಿ. ಅಂದರೆ ಬ್ಲಾಕ್ 1, ಬ್ಲಾಕ್ 2 ಇಂದ ನಾವು ತಿಳ್ಕೊತೇವೆ. ಸೊ ಬ್ಲಾಕ್ 1ನಲ್ಲಿ ಛಂದಸ್ಸು, ವರ್ಣವೃತ್ತಗಳು ಮತ್ತು ಮಾತೃವೃತ್ತಗಳ ಬಗ್ಗೆ ತಿಳ್ಕೊತೇವೆ. ಸೊ ಇಲ್ಲಿ ನೋಡಬಹುದು ಘಟಕ 1 ಹಾಗೆ ಘಟಕ 2 ಹಾಗೆ ಘಟಕ 3 ಮತ್ತು ಘಟಕ 4 ಇಷ್ಟು ತುಂಬ ಇಂಪಾರ್ಟೆಂಟು ಬ್ಲಾಕ್ 1ನಲ್ಲಿ. ಆಯಿತಾ, ಇದು ಗಣ ಮಾತ್ರೆ ಲಘು ಗುರು. ಯಾಕಂದರೆ ಇದನ್ನು ನೀವು ತಿಳ್ಕೋಬೇಕು. ಗಣ ಅಂದ್ರೇನು, ಮಾತ್ರೆ ಅಂದ್ರೇನು, ಲಘು ಅಂದ್ರೇನು, ಗುರು ಅಂದ್ರೇನು, ಅದರ ಸಾಮಾನ್ಯ ಸ್ವರೂಪವನ್ನು ನೀವು ತಿಳ್ಕೊಂಡ್ರೆ ಇದರಿಂದನೂ ಕೂಡ ನಿಮಗೆ ಕ್ವಶನ ಕೇಳುವಂಥದ್ದು. ಸೊ ಇದೇನು ಇದು ಇಂಪಾರ್ಟೆಂಟ್ ಅಲ್ಲ ಅಂತ ನಾನು ಹೇಳೋಕ್ಕೋಗಲ್ಲ, ಬಟ್ ಇದು ಇಂಪಾರ್ಟೆಂಟೇ. ಆದರೆ ನಾನು ಜಾಸ್ತಿ ಇಂಪಾರ್ಟೆಂಟ್ ಅಂತ ಹಾಕಿಲ್ಲ. ಯಾಕಂದರೆ ನೀವು ಇದರಿಂದ ಲಘು ಗುರು ನಿಮಗೆ ಪ್ರಶ್ನೆ 1ರಲ್ಲಿ ನಿಮಗೆ ಕೇಳ್ತಾರೆ, ಅದನ್ನು ಮಿಸ್ಸೇ ಇಲ್ಲ. ಸೊ ಯಾಕಂದರೆ ಇಲ್ಲಿ ನೋಡಿ ಬ್ಲಾಕ್ 1 ಆ್ಯಂಡ್ ಬ್ಲಾಕ್ 2 ಇಂದ ನಿಮಗೆ ಲಘು ಗುರುಗಳನ್ನು ಪ್ರಶ್ನೆ 1ರಲ್ಲಿ ನಿಮಗೆ ಕೇಳ್ತಾರೆ. ಸೊ ಇಲ್ಲಿ ನೋಡಿ ಇದು ಮೇ ಮತ್ತು ಜಾನ್ ಸೈಕಲ್ ಅವ್ರದ್ದು 2025. ಸೊ ಇಲ್ಲಿ ನೋಡ್ಬೋದು 2 ಪದ್ಯವಾಗಿ ಪ್ರಸ್ತಾರ ಹಾಕಿ ಗಣ ವಿಂಗಡಿಸಿ ಹೆಸರಿಸಿ. ಸೊ ನಿಮಗೆ ಒಟ್ಟು 2ನ್ನ ನೀವು ನೋಟು 4 ಕೊಟ್ಟಿರ್ತಾರೆ, 4ರಲ್ಲಿ 2ನ್ನು ನೀವು ಆರಿಸಿ ಬರಿಬೇಕಾಗುತ್ತೆ. ಸೊ 2ಕ್ಕೆ 1ಕ್ಕೆ 5 ಅಂಕದಂತೆ 2ಕ್ಕೆ 10 ಅಂಕ. ನಿಮಗೆ ನೋಡಿ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಂಗಡಿಸಿ ಅದಕ್ಕೆ ಯಾವ ಒಂದು ಗಣ ಅನ್ನೋದನ್ನು ಹೆಸರಿಸಿ ಅಂತ ಕೊಟ್ಟಿರುವಂಥದ್ದು. ಸೊ ಅದನ್ನು ನಿಮಗೆ ಇಲ್ಲಿ ನೋಡ್ಬೋದು ಬ್ಲಾಕ್ 1 ಮತ್ತು ಬ್ಲಾಕ್ 2 ಇಂದನೇ ನಿಮಗೆ ಇಷ್ಟು ಕೇಳ್ತಾರೆ. ಸೊ ಇದರಲ್ಲಿ ನೀವು ನೋಡ್ಕೊಬೇಕು ಯಾವುದ್ಯಾವುದು ಕೊಟ್ಟಿರ್ತಾರೆ ಅಂತ, ಆಯಿತಾ. ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಕೇಳ್ತಾರೆ. ಅದಾದ ನಂತರ ಇನ್ನೇನು ಕೇಳ್ತಾರೆ ಅಂತಂದರೆ ಅಷ್ಟೇ. ಅದು ಇಲ್ಲಿ ಟಿಪ್ಪಣಿ ಬರೀರಿ ಅಂತಿದೆಯಲ್ಲ, ಟಿಪ್ಪಣಿ ಬರೀರಿ ಅಂತಲೂ ಇದ್ರಲ್ಲಿ ಕೇಳ್ತಾರೆ. ಸೊ ಇಲ್ಲಿ ನೋಡಬಹುದು ವಿಭಾಗ ಬಿ ವರೆಗೂ ನಿಮಗೆ ಬ್ಲಾಕ್ 1, ಬ್ಲಾಕ್ 2 ಇಂದನೇ ಕೇಳಿರುವಂಥದ್ದು, ಆಯಿತಾ. ಆಮೇಲೆ ವಿಭಾಗ ಸಿ ಏನಿದೆ ಅಲ್ಲಿ ನಿಮಗೆ ಬ್ಲಾಕ್ 3 ಮತ್ತು ಬ್ಲಾಕ್ 4 ಅಷ್ಟೇ ನಿಮ್ಗೆ ಕೇಳೋದು. ಬ್ಲಾಕ್ 3, ಬ್ಲಾಕ್ 4 30 ಮಾರ್ಕ್ಸ್ಗೆ ಅಷ್ಟೇ ಕೇಳ್ತಾರೆ ಎಕ್ಸಾಮಲ್ಲಿ. ಇದನ್ನು ಸರಿಯಾಗಿ ಜ್ಞಾಪನ ಇಟ್ಕೊಳ್ಳಿ. ಹಾಗೆ ಬ್ಲಾಕ್ 1 ಮತ್ತು ಬ್ಲಾಕ್ 2 ಇಂದ ನಿಮಗೆ 50 ಮಾರ್ಕ್ಸ್ಗೆ ಕೇಳುವಂಥದ್ದು. ಸೊ ಇನ್ನು 20 ಮಾರ್ಕ್ಸು ಅಸೈನ್ಮೆಂಟ್ ನಾವು ಅಲ್ಲೇ ಬರೆದಿರ್ತೀವಲ್ವ. ಸೊ ಟೋಟಲ್ 80 ಮಾರ್ಕ್ಸ್ಗೆ ನಾವು ಎಕ್ಸಾಮ್ ಬರೆಯುವಂಥದ್ದು. ಸೊ ಬ್ಲಾಕ್ 1, ಬ್ಲಾಕ್ 2 ಇಂದ ನಮಗೆ ಎ ಮತ್ತು ಬಿ ಸೆಕ್ಷನಲ್ಲಿ ನಮಗೆ ಬ್ಲಾಕ್ 1, ಬ್ಲಾಕ್ 2 ಇಂದ ಕೊಡ್ತಾರೆ. 3 ಸಬ್ಜೆಕ್ಟಲ್ಲೂ ಸೇರಿ 3 ಸಬ್ಜೆಕ್ಟ್ಗೂ ಸೇಮ್ ಅದೇ ಫಾಲೋ ಆಗುತ್ತೆ. ಬಟ್ ಬ್ಲಾಕ್ 1, ಬ್ಲಾಕ್ 2 ಇಂದ ಒಟ್ಟು 50 ಅಂಕಗಳಿಗೆ, ಬ್ಲಾಕ್ 3, ಬ್ಲಾಕ್ 4 ಇಂದ ನಿಮಗೆ 30 ಅಂಕಗಳಿಗೆ. ಇಲ್ಲಿ ನೋಡ್ಬೋದು ಹಳೆಗನ್ನಡ ಪಠ್ಯಗಳು, ಒಡ್ಡಾರಾಧನೆ ಮತ್ತು ಗದಯುದ್ಧ ಸಂಗ್ರಹ 30 ಅಂಕಗಳಿಗೆ. ಅರ್ಥ ಆಯಿತಾ. ಸೊ ನಿಮಗೆ ಟಿಪ್ಪಣಿಯನ್ನು ಕೇಳ್ಬೋದು, ಆಯಿತಾ. ಮತ್ತು 10 ಮಾರ್ಕ್ಸು ಕೂಡ ಕೇಳ್ಬೋದು ಸಮ್ಟೈಮ್ಸ್, ಬಟ್ ನಾಟ್ ಆಲ್ ಟೈಮ್ ಅಂತ ಹೇಳ್ತಾ. ಇದು ಗಣ ಯಾತ್ರೆ ಮೇನ್ ಇದನ್ನು ತಿಳ್ಕೊಳ್ಳೇಬೇಕು ನೀವು. ಯಾಕಂದರೆ ಇದನ್ನು ತಿಳ್ಕೊಂಡಿಲ್ಲ ಅಂದರೆ ನೀವು ಲಘು ಗುರು ಹಾಕೋದು ತುಂಬ ಕಷ್ಟ ಆಗುತ್ತೆ. ಅರ್ಥ ಆಯಿತಾ. ಸೊ ಇಲ್ಲಿ ಫಸ್ಟ್ 1, ಸೆಕೆಂಡ್ 1 ಹಾಗೆ ಘಟಕ 4, 5, 6 ಇಷ್ಟು ಇಂಪಾರ್ಟೆಂಟ್. ಅರ್ಥ ಆಯಿತಾ. ಸೊ ಇಲ್ಲಿ ನೋಡಿ ನಾನು ಈ ಚುಕ್ಕಿ ಇಟ್ಟಿದ್ದೀನಲ್ಲ, ಚುಕ್ಕಿ ಇಟ್ಟಿರೋದು ರೀಸನ್ ಏನಂದರೆ ತುಂಬ ರಿಪೀಟೆಡಾಗಿ ನಿಮಗೆ ಕ್ವಶನ್ ಕೇಳಿರುವಂಥದ್ದು 10 ಮಾರ್ಕ್ಸ್ಗೆ. ಸೊ ಅದಕ್ಕೆ ನಾನು
ಇದನ್ನು ನಾನು ಒಂದು 5 ಇಯರ್ಸ್ ಪೇಪರ್ನೆಲ್ಲ ನಾನು ಸೇರಿಸಿ ಅದು ಮೋಸ್ಟ್ ರಿಪೀಟೆಡಾಗಿ ಯಾವುದರಿಂದ ಕೇಳಿದ್ದಾರೆ ಅದನ್ನು ಆರಿಸಿ ನಾನು ಇಂಪಾರ್ಟೆಂಟ್ ಅಂತ ಹಾಕಿರೋದು. ನಾನು ಸುಮ್ಮನೆ ಏನೋ ಒಂದು ಕಾಟಾಚಾರಕ್ಕೆ ಇಂಪಾರ್ಟೆಂಟ್ ಅಂತ ನಿಮ್ಗೆ ತಿಳಿಸ್ತಾ ಇಲ್ಲ. ನಿಮ್ಗೆ ಡೌಟ್ ಇದ್ದಲ್ಲಿ KSOA ಆ್ಯಪ್ನಲ್ಲಿ ಕ್ವಶನ್ ಪೇಪರ್ಸ್ಗಳು ಸಿಗುತ್ತೆ. ಸೊ ನೀವು ಸ್ಟಡಿ ಮಾಡ್ಕೊಬೋದು, ಆಯಿತಾ. ನೆಕ್ಸ್ಟ್ ಬ್ಲಾಕ್ 2 ಇಂದ ಅಂಶವೃತ್ತಗಳು ಮತ್ತು ಹೊಸಗನ್ನಡ ಛಂದಸ್ಸಿನಲ್ಲಿ ನಮಗೆ ಒಟ್ಟು ಘಟಕ 7 ಹಾಗೆ ಘಟಕ 9 ಮತ್ತು 10 ತುಂಬ ಇಂಪಾರ್ಟೆಂಟ್ ಲೆಸನ್ಸ್. ಅರ್ಥ ಆಯಿತಾ? ನೀವು ಅಷ್ಟನ್ನು ಓದ್ಕೊಂಡ್ರೆ ನಿಮಗೆ ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ. ಹಾಗೆ ಅಂಶಗಣ ಅಂತಂದರೆ ಅಂಶಗಣದ ಬಗ್ಗೆನೂ ಕೂಡ ಕೇಳ್ತಾರೆ. ಇಲ್ಲಿ ಚೌಪತಿ, ಗೀತಿಕೆ, ಎಳೆ, ಮದನಾವತಿ, ಅಕ್ಕರಿದ್ರ ಬಗ್ಗೆ ನಿಮಗೆ ಟಿಪ್ಪಣಿ ಕೇಳಬಹುದು. ಹಾಗೆ ತ್ರಿಪದಿ ಬಗ್ಗೆ, ಉತ್ಸಾಹ, ಷಟ್ಪದಿ ಇದ್ರ ಬಗ್ಗೆನೂ ಕೂಡ ನಿಮಗೆ ಇದು ಕೇಳ್ಬೋದು, ಏನು ಟಿಪ್ಪಣಿ ಕೇಳ್ಬೋದು. ಹಾಗೆಯೇ ನೋಡಿ ಮಾತ್ರೆ, ಕಂಪಿತ, ಮೌನ, ಅನಗತ, ಮೂಡು, ಪದ್ಮಗಣ ಇದ್ರ ಬಗ್ಗೆ ನಿಮಗೆ ಏನಪ್ಪ ಟಿಪ್ಪಣಿ ಕೇಳ್ತಾರೆ 5 ಮಾರ್ಕ್ಸ್ಗೆ. ಸೊ ಇದು ಕೂಡ ಇಂಪಾರ್ಟೆಂಟು, ಆಯಿತಾ. ಸೊ ಇದು ಇಷ್ಟು ಮಾತ್ರ ಇಂಪಾರ್ಟೆಂಟು. 1, 2, 3 ನೋಡಿ ಮಾತ್ರೆ, ಕಂಪಿತ, ಮೌನ, ಅನಗತ, ಮೂಡು, ಪದ್ಮಗಣ ಇಷ್ಟರಲ್ಲಿ ಯಾವುದಾದ್ರೂ ಕೂಡ ಕೊಡ್ಬೋದು. ಬಟ್ ಜಾಸ್ತಿ ರಿಪೀಟೆಡಾಗಿ ಕೇಳಿರೋದು ಮೌನ ಮತ್ತು ಅನಾಗತ ಮತ್ತು ಪದ್ಮಗಣದ ಬಗ್ಗೆ ತುಂಬ ರಿಪೀಟೆಡಾಗಿ ಕೇಳಿದ್ದಾರೆ. ಅರ್ಥ ಆಯಿತಾ? ಸೊ ನೀವು ಇಷ್ಟನ್ನು ಓದ್ಕೊಂಡ್ರೆ ಸಾಕು, ನೀವು ಎಕ್ಸಾಮಲ್ಲಿ ಚೆನ್ನಾಗಿ ಒಳ್ಳೆಯ ಅಂಕಗಳನ್ನ ಗಳಿಸ್ಬೋದು. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಬ್ಲಾಕ್ 3ನಲ್ಲಿ ಒಡ್ಡರಾಧನೆ, ಹಾಗೆ ಬ್ಲಾಕ್ 4ನಲ್ಲಿ ರನ್ನನ ಗದೆಯುದ್ಧ. ಇದು ಬರೀ ನಿಮಗೆ 30 ಮಾರ್ಕ್ಸ್ಗೆ ಅಷ್ಟೇ ಇರೋದು, ಆಯಿತಾ. ಸೊ ಇದರಲ್ಲಿ ನಿಮಗೆ ಇಂಪಾರ್ಟೆಂಟ್ ಏನಂದರೆ ಒಡ್ಡರಾಧನೆಯ ಕೃತಿಯ ಮಹತ್ವ, ಹಾಗೆ ಕಾರ್ತಿಕ ಋಷಿಯ ಕತೆ, ಹಾಗೆ ವಿದ್ಯುಚ್ಚೋರನ ಕತೆ ಈ 3 ಕೂಡ ತುಂಬ ಇಂಪಾರ್ಟೆಂಟು. ಇದರಿಂದ ನಿಮಗೆ ಒಡ್ಡರಾಧನೆಯ ಕೃತಿಯ ಬಗ್ಗೆ ನಿಮಗೆ 5 ಮಾರ್ಕ್ಸು ಕೇಳುವಂಥದ್ದು ಟಿಪ್ಪಣಿ ಅಥವಾ 10 ಮಾರ್ಕ್ಸು ಕೂಡ ಕೇಳುವಂಥದ್ದು. ಸೊ ಕಾರ್ತಿಕ ಋಷಿಯ ಕತೆ, ವಿದ್ಯುಚ್ಚೋರ ಋಷಿಯ ಕತೆ ಇದಂತೂ ನಿಮಗೆ 10 ಮಾರ್ಕ್ಸ್ಗೆ ಪಕ್ಕಾ ಕೇಳ್ತಾರೆ. 10 ಮಾರ್ಕ್ಸ್ಗೂ ಮತ್ತು ಟಿಪ್ಪಣಿಗೂ ಕೂಡ ಕೇಳ್ತಾರೆ, ನೋ ಡೌಟೇ ಇಲ್ಲ. ಸೊ ಇಲ್ಲಿ ನೋಡಬಹುದು, ನಿಮಗೆ ಒಂದು ನಿಮಿಷ ತೋರಿಸ್ತೀನಿ ಕ್ವಶನ್ ಪೇಪರ್ನ. ಇಲ್ಲಿ ನೋಡಿ, ಅಗ್ನಿರಾಜ ಮತ್ತು ವಿದ್ಯುಚ್ಚೋರನ ಕಳ್ಳತನ, ಆಯಿತಾ. ಸೊ ಇಲ್ಲಿ ನಿಮ್ಗೆ 2ರಲ್ಲಿ ಒಂದು ಕೇಳ್ತಾರೆ. ಸೊ ನೀವು 2ರಲ್ಲಿನೂ ಒಂದು ವಿದ್ಯುಚ್ಚೋರನ ಋಷಿಯ ಕತೆ ಅಥವಾ ಕಾರ್ತಿಕ ಋಷಿಯ ಕತೆ ಮತ್ತು ವಿದ್ಯುಚ್ಚೋರ ಋಷಿಯ ಕತೆ. ಸೊ ಇವೆರಡರಲ್ಲಿ ನೀವು ಒಂದನ್ನು ನೀವು ಚೆನ್ನಾಗಿ ಓದ್ಕೊಂಡ್ರಿ ಅಂದರೆ ನಿಮಗೆ ನೋಡಿ 10 ಮಾರ್ಕ್ಸ್ ಪಕ್ಕ ಸಿಗುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಕತೆ, ಹಾಗೆ ತುಂಬ ಸುಲಭವಾಗಿ ನೀವು ಜ್ಞಾಪನದಲ್ಲಿ ಇಟ್ಕೊಂಡು ನೀವು ಎಕ್ಸಾಮ್ನ ಅಟೆಂಡ್ ಮಾಡ್ಬೋದು. ಹಾಗೆ ಇವೆರಡು ಕೂಡ ವೀಡಿಯೋಸ್ಗಳನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರೆಲ್ಲ ನೋಡಿಲ್ಲ ನೋಡಿ, ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ, ಸೊ ಇದರಲ್ಲಿ ಘಟಕ 14, 15, 16 ತುಂಬ ಇಂಪಾರ್ಟೆಂಟ್. ಅರ್ಥ ಆಯಿತಾ? ಸೊ ಇವಾಗ ರನ್ನನ ಗದೆಯುದ್ಧದಲ್ಲಿ ಏನಂದರೆ ಇದರಲ್ಲಿ ಇದೇ ಇಂಪಾರ್ಟೆಂಟ್ ಅಂತ ನಾನು ಹೇಳಕ್ಕೆ ಹೋಗಲ್ಲ. ಯಾಕಂದರೆ ಒಡ್ಡರಾಧನೆಯ ಕರ್ತೃ ಅಂತಲೇ ಇದರಲ್ಲಿ ಕೇಳ್ಬೋದು. ಇದರಲ್ಲಿ ಒಡ್ಡರಾಧನೆಯ ಕರ್ತೃ ಬಗ್ಗೆನೂ ಕೂಡ ಕೇಳ್ತಾರೆ 5 ಮಾರ್ಕ್ಸಿಗೆ ಟಿಪ್ಪಣಿಯಿಂದ. ಇದು ಕೂಡ ಒಂದು ಸ್ವಲ್ಪ ಓದ್ಕೊಳ್ಳಿ, ಆಯಿತಾ. ಅಥವಾ ವೀರಶ್ ಬಗ್ಗೆನೂ ಕೂಡ ಕೇಳುವಂಥದ್ದು. ಸೊ ಆಮೇಲೆ ಇದರಲ್ಲಿ ಏನಂತಂದರೆ ರನ್ನನ ಗದೆಯುದ್ಧ ಇಲ್ಲಿ ನೋಡ್ಬೋದು. ಇಲ್ಲಿ ರನ್ನನ ಗದೆಯುದ್ಧ ಮೇಲೆ ಪಂಪನ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಪ್ರಭಾವ ಪ್ರೇರಣೆಗಳನ್ನು ತಿಳಿಸಿ ಭೀಮನನ್ನು ಇಳಿಸಿಲ್ಲ ದುರ್ಯೋಧನನ ಏರಿಸಿದ್ದಾನೆಂಬ ಮಾತಿನ ಹಿನ್ನೆಲೆಯ ದುರ್ಯೋಧನ ವ್ಯಕ್ತಿತ್ವವನ್ನು ಪರಿಚಯಿಸಿ ನಾನು ಇದನ್ನೇ ನಾನು ಅವಾಗೇ ಹೇಳ್ದಂಗೆ ನಾನು 2 ಲೆಸನ್ಸ್ ಇದ್ರ ಬಗ್ಗೆನೂ ಕೂಡ ನಾನು ಮಾಡಿದ್ದೇನೆ. ರನ್ನನ ಗದೆಯುದ್ಧ ಸಂಗ್ರಹ ತುಂಬ ನಾನು ವಿವರಣೆಯಾಗಿ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಸೊ ಆ ವಿಡಿಯೋನ ನೀವು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಹಾಗೆ ನೀವು ಚೆನ್ನಾಗಿ ಎಕ್ಸಾಮಲ್ಲಿ ಮಾರ್ಕ್ಸ್ ತೆಗಿಬೋದು. ಅಥವಾ ನೀವಾದರೂ ಕೂಡ ನೀವು ನಿಮ್ಮ ಹತ್ರ ಟೆಕ್ಸ್ಟ್ ಬುಕ್ ಇದ್ದಲ್ಲಿ ನೀವು ಒಂದ್ಸಲ ಓದ್ಕೊಂಡ್ರೆ ಆರಾಮಾಗಿ ನೀವು ಬರಿಬೋದು. ಏನೂ ಕಷ್ಟ ಇಲ್ಲ. ಪೇಪರ್ 3 ತುಂಬ ಈಸಿ ಇದೆ. ಬಟ್ ಓದಬೇಕು ನೀವು ಗುಡ್ ಮಾರ್ಕ್ಸ್ ಬೇಕು ಅಂತಂದರೆ ಅಷ್ಟೇ, ಆಯಿತಾ. ಸೊ ಏನಂದರೆ ಇದರಲ್ಲಿ ಭೀಮ, ಗಾಂಧಾರಿ, ಸಂಜಯ, ಸಮಥಿಂಗ್ ಎಲ್ಸ್ ಅವ್ರ ಬಗ್ಗೆ, ದ್ರೌಪದಿ ಅವ್ರ ಬಗ್ಗೆ ಎಲ್ಲ ಕೇಳ್ತಾರೆ. 5 ಮಾರ್ಕ್ಸ್ಗೆ ಟಿಪ್ಪಣಿಯನ್ನು ಕೇಳುವಂಥದ್ದು. ಸೊ ಇಲ್ಲಿ ನೋಡಿ ಬ್ಲಾಕ್ 3ಇಂದ 10 ಮಾರ್ಕ್ಸ್ಗೆ ಮತ್ತು 5 ಮಾರ್ಕ್ಸ್ಗೆ ಕೇಳ್ತಾರೆ. 15 ಮಾರ್ಕ್ಸ್ ಇಲ್ಲ ಆಯಿತು, ಓಕೆನಾ. ಹಾಗೆಯೇ ಇದರಲ್ಲೂ ಕೂಡ ಬ್ಲಾಕ್ 4ಇಂದ ಒಂದು ಕ್ವಶನ್ 10 ಮಾರ್ಕ್ಸಿಗೆ ಕೇಳ್ತಾರೆ. ಹಾಗೆ 5 ಮಾರ್ಕ್ಸ್ ಟಿಪ್ಪಣಿಯನ್ನು ಕೇಳ್ತಾರೆ. ಅರ್ಥ ಆಯಿತಾ? ಸೊ ನೀವು ಇಷ್ಟನ್ನು ನೀವು ಓದ್ಕೊಂಡ್ರೆ ಆರಾಮಾಗಿ ನೀವು ಪಾಸ್ ಆಗ್ಬೋದು. ಹಾಗೆ ನೀವು ಚೆನ್ನಾಗಿ
ಬರಿಬೋದು ಎಕ್ಸಾಮ್ನ. ಸೊ ಐ ಹೋಪ್ ಯು ಗೈಸ್ ಇದೇ ಇವತ್ತಿನ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ. ಸೊ ಮುಂದಿನ ವಿಡಿಯೋದಲ್ಲಿ ಟೆಕ್ಸ್ಟ್ ಬುಕ್ 4ನೇ ಬಗ್ಗೆ ನಿಮಗೆ ಯಾವುದಾದ್ರು ಇಂಪಾರ್ಟೆಂಟ್ ಲೆಸನ್ ಅದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನು ಹೆಚ್ಚಿನ ವೀಡಿಯೋಸ್ಗಾಗಿ ಅಂತ ಹೇಳ್ತಾ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಸಿ ಯು ದಿ ನೆಕ್ಸ್ಟ್ ವಿಡಿಯೋ. ಬಾಯ್, ಟೇಕ್ ಕೇರ್.